ಹಾಯ್ ಎಲ್ಲರಿಗೂ ನಮಸ್ಕಾರ. ಆಶಾ ಹೋಮ್ ಸ್ಟೈಲ್ ಕುಕಿಂಗ್ ಚಾನಲ್‌ಗೆ ಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಇನ್ಸ್ಟಂಟ್ ಗುಲಾಬ್ ಜಾಮೂನ್ ರೆಸಿಪಿನ ತೋರಿಸ್ತಿದ್ದೀನಿ. ತುಂಬಾ ಸಾಫ್ಟ್ ಆಗಿ ಹಾಗೆ ಯಾವುದೇ ಜಾಮೂನ್ಗಳು ಉರಿದೋಗದೆ ಇರೋ ರೀತಿ ಹೇಗ್ ಮಾಡೋದು ಅಂತ ತಿಳಿಸ್ಕೊಡ್ತಿದ್ದೀನಿ. ಈಗ ಇದಕ್ಕೆ ನಾನಿಲ್ಲಿ 2 ಪ್ಯಾಕೆಟ್ ನಷ್ಟು MTR ಗುಲಾಬ್ ಜಾಮೂನ್ ಮಿಕ್ಸ್ ತಗೊಂಡಿದ್ದೀನಿ. ನೀವು 1 ಪ್ಯಾಕೆಟ್ ಬೇಕಾದ್ರೂ ತಗೋಬಹುದು. ಹಾಗೆ ಇದಕ್ಕೆ 1 ಕಪ್ ಅಷ್ಟು ಸಕ್ಕರೆ ತಗೊಂಡಿದ್ದೀನಿ. ಹಾಗೆ ಹಸಿ ಹಾಲ್ನ 1 ಲೋಟ ಅಷ್ಟು ತಗೊಂಡಿದ್ದೀನಿ. ಹಾಗೆ ಇಲ್ಲಿ ಕೇಸರಿ ದಳ ತಗೊಂಡಿದ್ದೀನಿ ಸ್ವಲ್ಪ. ಸ್ವಲ್ಪ ಏಲಕ್ಕಿ ಕಾಯಿ ಪುಡಿ, ಹಾಗೆ ಸ್ವಲ್ಪ ತುಪ್ಪ ತಗೊಂಡಿದ್ದೀನಿ 1 ಸ್ಪೂನ್ ನಷ್ಟು. ಈಗ ಒಂದು ಬಾಣ್ಲಿನ ಬಿಸಿ ಮಾಡೋದಕ್ಕೆ ಇಟ್ಕೊಂಡು ಅದಕ್ಕೆ ನಾನು ತಗೊಂಡಿರೋ ಪೂರ್ತಿ ಸಕ್ಕರೆ ಹಾಕೋತಿದ್ದೀನಿ. 1 ಕಪ್ ಅಷ್ಟು ಸಕ್ಕರೆ ತಗೊಂಡಿದ್ದೀನಿ. ಅದಕ್ಕೆ ನಾನು ಇಲ್ಲಿ 3 ಕಪ್ ಅಷ್ಟು ನೀರ್ನ ಸೇರಿಸ್ಕೊತಿದ್ದೀನಿ. 3 ಕಪ್ ನೀರ್ಗೆ 1 ಕಪ್ ಅಷ್ಟು ಸಕ್ಕರೆ ತಗೊಂಡ್ರೆ ಸಾಕಾಗುತ್ತೆ. ಜಾಸ್ತಿ ಸಕ್ಕರೆ ಹಾಕೊಂಡ್ರೆ ಜಾಮೂನ್‌ಗಳನ್ನ ತಿನ್ನೋದಕ್ಕೆ ಆಗಲ್ಲ. ಈ ಬೇಕರಿಲೆಲ್ಲ ಮಾಡ್ತಾರಲ್ಲ ಅದು ಹಾಗೇನೆ. ತುಂಬಾ ಸಕ್ಕರೆ ಇರುತ್ತೆ. 1 ಜಾಮೂನ್ ಸಹ ತಿನ್ನಕ್ಕಾಗಲ್ಲ. ಅದೇ ನಾವ್ ಈ ರೀತಿ ಮನೇಲೇ ಮಾಡ್ಕೊಂಡ್ರೆ ಒಂದ್ ಸಲಿಗೆ 2ರಿಂದ 3 ಜಾಮೂನ್ ತಿನ್ಬೋದು. ಈಗ ನಾನಿಲ್ಲಿ ಸಕ್ಕರೆನೆಲ್ಲ ನೀಟಾಗಿ ಕರ್ಗಿಸ್ಕೊಂಡು ಅದಕ್ಕೆ ಏಲಕ್ಕಿ ಕಾಯಿ ಪುಡಿ ಹಾಕೊಂಡಿದೀನಿ. ಹಾಗೆ ಕೇಸರಿ ದಳಗಳನ್ನ ಹಾಕೊಂಡಿದೀನಿ. ಕೇಸರಿ ದಳ ಹಾಕಿದ ತಕ್ಷಣ ಕಲರ್ ಬರೋದಿಲ್ಲ. ಒಂದು 10 ನಿಮಿಷ ನೀರು ಚೆನ್ನಾಗಿ ಕುದಿಯುತ್ತಲ್ಲ, ಆಗ ಕಲರ್ ಬರುತ್ತೆ ಇದು. ನೀವ್ ಯಾವ್ದೇ ರೀತಿ ಕಲರ್‌ನ ಆಡ್ ಮಾಡಕ್ ಹೋಗ್ಬೇಡಿ. ಅಥವಾ ಕಲರ್ ಬೇಕು ಅಂತ ಅನ್ನೋದಾದ್ರೆ ಒಂದ್ ಚಿಟಿಕೆ ಅಷ್ಟು ಕಲರ್‌ನ ಹಾಕೊಳ್ಳಿ. ಈಗ ನೀವ್ ನೋಡ್ತಿರ್ಬೋದು ನಾನು ಯಾವ್ದೇ ಕಲರ್ ಸಹ ಹಾಕಿಲ್ಲ. ಕೇಸರಿ ದಳದಲ್ಲೇ ಕಲರ್ ಬಿಟ್ಟಿದೆ. ಚೆನ್ನಾಗಿರೋ ಕ್ವಾಲಿಟಿ ತಗೊಂಡ್ರೆ ಈ ರೀತಿ ಚೆನ್ನಾಗ್ ಅದೇ ಕಲರ್ ಬಿಡುತ್ತೆ. ಅಥವಾ ನೀವು ಸ್ವಲ್ಪ ಹೊತ್ತು ಹಾಲಲ್ಲಿ ಅಥವಾ ನೀರಲ್ಲಿ ನೆನೆಸಿ ಸಹ ಹಾಕೋಬಹುದು. ಹಾಗೆ ಇದ್ ಸಕ್ಕರೆ ಪಾಕನ ತುಂಬಾ ಹೊತ್ತು ಕಾಯೋದಕ್ ಬಿಡ್ಬೇಡಿ. ಒಂಚೂರ್ ಅಂಟ್ ಬಂದ್ರೆ ಸಾಕು. ತುಂಬಾ ಹೊತ್ತು ಕಾಯ್ದ್ ಬಿಟ್ರೆ ಅದು ಜಾಮೂನ್ ಮೇಲೆಲ್ಲ ಸಕ್ಕರೆ ಪಾಕ ಉಳ್ಕೊಂಡ್ಬಿಡುತ್ತೆ. ಹಾಗಾಗಿ ಈಗ ಸಕ್ಕರೆ ಪಾಕ ರೆಡಿ ಆಗಿದೆ. ಅದನ್ನ ತೆಗೆದು ಪಕ್ಕಕ್ಕೆ ಇಟ್ಟಿದ್ದೀನಿ. ಈಗ ಒಂದ್ ಬೌಲ್‌ಗೆ ನಾನು ಇನ್ಸ್ಟಂಟ್ ಗುಲಾಬ್ ಜಾಮೂನ್ ಮಿಕ್ಸ್‌ನ ಹಾಕೋತಿದ್ದೀನಿ. 2 ಪ್ಯಾಕೆಟ್ ಸಹ ಸೇರಿಸ್ಕೊಂಡಿದ್ದೀನಿ. ಸೇರಿಸ್ಕೊಂಡು ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಲ್ನ ಹಾಕೊಂಡು ನಿಧಾನವಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಇದ್ರಲ್ಲಿ ಯಾವುದೇ ಗಂಟುಗಳೇನು ಆಗೋದಿಲ್ಲ. ಆದ್ರೆ ಕೆಲವೊಂದ್ ಟಿಪ್ಸ್‌ನ ಫಾಲೋ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗ್ ಬರುತ್ತೆ ಜಾಮೂನು. ಒಂದು ಗಂಟು ಆಗೋದಿಲ್ಲ, ಹಾಗೆ ಸಾಫ್ಟ್ ಆಗಿ ಸಹ ಬರುತ್ತೆ. ಈ ರೀತಿ ಸ್ವಲ್ಪ ಸ್ವಲ್ಪ ಹಾಲ್ನ ಹಾಕೊಂಡು ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದೀನಿ. ತುಂಬಾ ಚಪಾತಿ ಹಿಟ್ಟು, ಮೈದಾ ಹಿಟ್ಟು ಅದಕ್ಕೆಲ್ಲ ಕಲ್ಸ್ಕೋಬಾರ್ದು. ಇದ್ ಸ್ವಲ್ಪ ಈ ರೀತಿ ಕೈಗೆ ಅಂಟೋ ತರ ಇದ್ರೇನೆ ನಮ್ಗೆ ಆಮೇಲ್ ಮಾಡ್ತಾ ಮಾಡ್ತಾ ಚೆನ್ನಾಗಿ ಸಾಫ್ಟ್ ಆಗಿ ಬರುತ್ತೆ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದ್ 2 ನಿಮಿಷ ಕೈಯಲ್ಲೇ ಈ ರೀತಿ ನಾದ್ಕೋಬೇಕಾಗುತ್ತೆ. ಇದು ತುಂಬಾ ನಾವ್ ಚಪಾತಿ ಎಲ್ಲ ಕಲಸ್ದಂಗ್ ಅಷ್ಟು ನೀಟಾಗಿ ಬರೋದಿಲ್ಲ. ಈ ರೀತಿ ಅಂಟೋ ತರಾನೇ ಇರುತ್ತೆ. ಆದ್ರೆ ಇದ್ರಲ್ಲಿ ಒಂದು ಮೇನ್ ಟಿಪ್ಸ್ ಫಾಲೋ ಮಾಡೋದ್ರಿಂದ ನಮ್ಗೆ ಜಾಮೂನ್ ಒಳಗಡೆ ಗಂಟು ಆಗೋದಿಲ್ಲ. ಹಾಗೆ ಸಾಫ್ಟ್ ಆಗಿ ಸಹ ಬರುತ್ತೆ. ಕಲ್ಸಿರೋ ಮಿಕ್ಸ್‌ನ ಈ ರೀತಿ ಬೌಲಲ್ಲಿ ಸುತ್ತ ಹರಡ್ಬಿಟ್ಟು ಅದಕ್ಕೆ ನಾವು ಸ್ವಲ್ಪ ಹಾಲ್ ಹಾಕಿ ಈ ರೀತಿ ಒಂದು ಪ್ಲೇಟ್‌ನ ಮುಚ್ಚಿಡ್ಬೇಕು. ತಕ್ಷಣ ಕಲ್ಸೋದಕ್ ಹೋಗ್ಬೇಡಿ. ಸ್ವಲ್ಪ ಹಾಲೆಲ್ಲ ಒಂದ್ 5 ನಿಮಿಷ ನೆಂದ್ ಆದ್ಮೇಲೆ ಕೈಗೆ ಒಂಚೂರು ತುಪ್ಪ ಸವರ್ಕೊಂಡು ಆಮೇಲೆ ನೀವು ಒಂದ್ಸಲಿ ನಾದ್ಕೊಂಡ್ರೆ ಒಂದು ಜಾಮೂನ್‌ಗಳು ಒಡ್ದೋಗೋದಿಲ್ಲ. ಚೆನ್ನಾಗ್ ಬರುತ್ತೆ. ಬೇಕಿದ್ರೆ ನೀವ್ ಒಂದ್ಸಲಿ ಇದನ್ನ ಫಾಲೋ ಮಾಡಿ ನೋಡಿ ಈ ಟಿಪ್ಸ್‌ನ. ಈಗ ಜಾಮೂನ್ ಮಿಕ್ಸ್ ರೆಡಿ ಆಗಿದೆ. ಅದನ್ನ ಉಂಡೆಗಳ್ ಮಾಡ್ಕೋಬೇಕು. ಅದಕ್ ಮುಂಚೆ ಒಂದ್ ಪ್ಲೇಟ್‌ಗೆ ಈ ರೀತಿ ಸ್ವಲ್ಪ ತುಪ್ಪ ಹಾಕೊಂಡು ಈ ರೀತಿ ನೀಟಾಗಿ ಸ್ಪ್ರೆಡ್ ಮಾಡಿ ಇಟ್ಕೋತಿದೀನಿ. ಹಾಗೆ ಕೈಗೆ ಸ್ವಲ್ಪ ತುಪ್ಪ ಸವರ್ಕೊಂಡು ಚಿಕ್ಕದಾಗಿ ಉಂಡೆಗಳನ್ನ ಮಾಡಿ ಇಟ್ಕೋತಿದೀನಿ. ಕೈಯಲ್ಲೇ ಒಂಚೂರ್ ಇದನ್ನ ಪ್ರೆಸ್ ಮಾಡಿ ನಾದ್ಕೊಂಡ್ ಮಾಡ್ಬೇಕಾಗುತ್ತೆ. ಅವಾಗ ನಮ್ಗೆ ಯಾವ್ದೇ ಜಾಮೂನ್‌ಗಳು ಒಡ್ದೋಗೋದಿಲ್ಲ. ನಾವು ಹಾಗೆ ಉಂಡೆಗಳನ್ನ ಕಟ್ಬಿಟ್ರೆ ಎಲ್ಲ ಕ್ರ್ಯಾಕ್ ಬಿಟ್ಕೋಬಿಡುತ್ತೆ. ಹಾಗಾಗಿ ಈ ರೀತಿ ಸ್ವಲ್ಪ ಚೆನ್ನಾಗಿ ಕೈಯಲ್ಲೇ ನಾದ್ಕೊಂಡು ನಾವು ಉಂಡೆಗಳನ್ನ ಕಟ್ಟಿ ಇಟ್ಕೋಬೇಕಾಗುತ್ತೆ. ತುಪ್ಪ ಸವರ್ಕೊಂಡ್ರೆ ತಟ್ಟೆಗೂನು ಅಂಟೋದಿಲ್ಲ. ಹಾಗಾಗಿ ತುಪ್ಪ ಸವರ್ಕೊಂಡು ಮಾಡ್ಕೋಬೇಕು. ಈಗೆಲ್ಲ ಉಂಡೆಗಳನ್ನ ಕಟ್ಟಿ ರೆಡಿ ಮಾಡ್ಕೊಂಡಿದೀನಿ. ಹಾಗೆ ಒಂದ್ ಸೈಡು ಎಣ್ಣೆನ್ ಸಹ ಕಾಯೋದಕ್ ಇಟ್ಟಿದ್ದೆ. ಈಗ ಎಣ್ಣೆನು ಚೆನ್ನಾಗ್ ಕಾಯ್ದಿದೆ. ಈಗ ಒಂದೊಂದೇ ಉಂಡೆಗಳನ್ನ ಬಿಡ್ತಿದೀನಿ. ಎಣ್ಣೆ ಚೆನ್ನಾಗ್ ಕಾಯ್ದಿರ್ಬೇಕು. ಎಣ್ಣೆ ಕಾಯ್ದಿಲ್ಲ ಅಂದ್ರೆ ಒಳಗಡೆ ಎಲ್ಲಾ ಜಾಮೂನ್‌ಗಳು ಚೆನ್ನಾಗ್ ಬೇಯೋದಿಲ್ಲ. ಹಾಗಾಗಿ ಎಣ್ಣೆ ಚೆನ್ನಾಗ್ ಕಾಯ್ದ್ಮೇಲೆ ಈ ರೀತಿ ಹಾಕೊಳ್ಳಿ. ಇದೆಲ್ಲ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರ್ಬೇಕು. ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ದೊಡ್ಡದು ಬಾಣ್ಲಿ ಇಟ್ಕೊಂಡಿದ್ರೆ ನೀವು ಒಂದ್ ಸಲಿಗೆ ಒಂದ್ 15ರಿಂದ 20 ಹಾಕೋಬಹುದು.
ಚಿಕ್ಕದಿಟ್ಕೊಂಡಿದ್ರೆ ಸ್ವಲ್ಪ ಕಡಿಮೆ ಹಾಕೊಳ್ಳಿ. ಹಾಗೆ ಒಂದೊಂದ್ ಸೆಕೆಂಡು ಗ್ಯಾಪ್ ಬಿಟ್ಟು ಹಾಕಿ. ಕೆಲವೊಂದ್ಸಲಿ ಒಟ್ಟೊಟ್ಟಿಗೆ ಹಾಕ್ಬಿಟ್ರೆ ಒಂದ್ರ ಪಕ್ಕ ಒಂದ್ ಅಂಟ್ಕೊಂಡು ಒಡ್ದೋಗ್ಬಿಡುತ್ತೆ. ಅದಕ್ಕೆ ಒಂದೊಂದ್ ಸೆಕೆಂಡ್ ಅಷ್ಟು ಗ್ಯಾಪ್ ಬಿಟ್ಕೊಂಡು ಹಾಕೊಳ್ಳಿ. ಹಾಗೆ ಈ ರೀತಿ ಒಂದ್ಸಲಿ ಈ ರೀತಿ ತಿರ್ವಾಕೊಂಡ್ರೆ ಚೆನ್ನಾಗ್ ಬರುತ್ತೆ. ಜಾಮೂನು ಮಾಡಿದ ದಿನಕ್ಕಿಂತ ನಾವು ನೆಕ್ಸ್ಟ್ ಡೇ ತಿಂದ್ರೆ ತುಂಬಾ ರುಚಿಯಾಗಿರುತ್ತೆ. ಅದ್ರಲ್ಲೂ ಸ್ವಲ್ಪ ಫ್ರಿಡ್ಜ್ ಅಲ್ಲಿ ಇಟ್ಟು ತಿಂದ್ರೆ ಕೋಲ್ಡ್ ಆಗಿರುತ್ತಲ್ಲ, 5 ನಿಮಿಷ ಆಚೆ ತೆಗ್ದಿಟ್ಟು ತಿಂದ್ರೆ ಇನ್ನೂ ರುಚಿಯಾಗಿ ಬರುತ್ತೆ. ಈಗ ಯಾರಾದ್ರೂ ಗೆಸ್ಟ್ ಗಳು ಬರ್ತಾರೆ ಅಂದ್ರೆ ಹಿಂದಿನ ದಿನ ಮಾಡಿಟ್ಕೊಂಡು ನೆಕ್ಸ್ಟ್ ಡೇ ಸರ್ವ್ ಮಾಡ್ಬೋದು. ಆಗ್ಲೂ ಚೆನ್ನಾಗಿರುತ್ತೆ. ಈಗ ಎಲ್ಲಾ ಉಂಡೆಗಳ್ನು ತೆಗ್ದು ಈ ರೀತಿ ಪ್ಲೇಟ್ ಅಲ್ಲಿ ಹಾಕಿ ಇಟ್ಕೊಂಡಿದೀನಿ. ಒಂದ್ ಕಡೆ ಸಕ್ಕರೆ ಪಾಕನು ತಣ್ಣಗಾಗಿದೆ. ತುಂಬಾ ತಣ್ಣಗಾಗಿಲ್ಲ, ಸ್ವಲ್ಪ ಬೆಚ್ಚಗಿದೆ. ಅವಾಗ್ಲೇ ಹಾಕೋಬೇಕಾಗುತ್ತೆ. ಈಗ ನಾನು ಕರ್ದಿಟ್ಟಿರೋ ಎಲ್ಲಾ ಉಂಡೆಗಳ್ನು ಇದಕ್ ಹಾಕೋತಿದ್ದೀನಿ. ಇದನ್ನೆಲ್ಲ ಪಾಕಕ್ಕೆ ಹಾಕಿ ಆದ್ಮೇಲೆ 1 ಅವರ್ 2 ಅವರ್ಸ್ ತೆಗ್ದಿಟ್ಬಿಡ್ಬೇಕು. ಅದು ಪೂರ್ತಿ ಸಕ್ಕರೆ ಪಾಕದ ಜೊತೆ ಹೊಂದ್ಕೊಂಡು ದಪ್ಪ ಆಗುತ್ತೆ. ಅಲ್ಲಿವರೆಗೂ ತೆಗ್ದು ಇಟ್ಬಿಡ್ಬೇಕು. ಆಮೇಲೆ ಸರ್ವ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಈ ರೀತಿ ಎಲ್ಲದನ್ನು ಒಂದ್ಸಲಿ ಪೂರ್ತಿ ಸಕ್ಕರೆ ಪಾಕದ ಜೊತೆ ಹಜ್ಜಿ ತೆಗ್ದಿಟ್ಬಿಡ್ತೀನಿ. ಈಗ 1 ಅವರ್ ಆಗಿದೆ. ನೋಡ್ತಿರ್ಬೋದು ಜಾಮೂನ್ ಎಲ್ಲ ರೆಡಿ ಆಗಿದೆ. ಹಾಗೆ ಸಾಫ್ಟ್ ಆಗಿ ಸಹ ಬಂದಿದೆ. ನಾವು ಇದನ್ನ ಬೇಯಿಸ್ಕೋಬೇಕಾದ್ರೇನೆ ಸ್ವಲ್ಪ ಸಣ್ಣ ಉರಿಲ್ ಬೇಯಿಸ್ಕೋಬೇಕು. ಅವಾಗ ಒಳಗಡೆನು ಸಹ ಚೆನ್ನಾಗ್ ಬೇಯುತ್ತೆ. ಎಲ್ಲೂ ಮತ್ತೆ ಕಪ್ಪಾಗೋದಿಲ್ಲ. ಹಾಗಾಗಿ ಹಾಗೆ ನೀವು ಇದನ್ನ ಟ್ರೈ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ಹಾಗೆ ಯಾರೆಲ್ಲ ಇನ್ನು ನನ್ನ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.